ನಿಮ್ಮ ಮಾತು. ಅವರು ಎದೆ ಮೇಲೆ ಹೃದಯ ಮೇಲೆ ಅಪ್ಪು ಸರ್ನೇ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ. ಅವರು ಟಿ ಶರ್ಟ್ ಜೊತೆನೇ ಬಂದ್ಬಿಟ್ಟಿದ್ದಾರೆ, ಪ್ರೀತಿನ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸರ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಾನು. ನಮ್ಮ ನಾಡು ಮತ್ತು ಕನ್ನಡ ಚಿತ್ರ ಮಂದಿರಗಳು ಯಾವ ಬರದಿಂದ ಒದ್ದಾಡ್ತಾ ಇದೆ, ಮಾರ್ಚ್ 29ಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೈಲರ್ ನೋಡಿದಾಗಂತೂ ಅನಿಸ್ತು. ನಾನು ಸಂತೋಷ್ ಸರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ರೆ ಏನೂ ಕೇಳಲಿಲ್ಲ, ಒಂದೇ ಮಾತು ಹೇಳಿದೆ, ಥ್ಯಾಂಕ್ಸ್ ಅಂತ. ಪಾತ್ರ ಕೊಟ್ಟೋದಕ್ಕೆ ಹೌದು, ಬಟ್ ಕಳೆದ ವರ್ಷನೂ ತೊಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗಿಂದನೂ ತೊಗೊಳ್ಳಿ, ನಮಗೆ ಭರವಸೆನೇ ಇಲ್ಲದೆ ಇರುವಂಥ ಒಂದು ಪೊಸಿಷನಲ್ಲಿದ್ದಾಗ ತೊಡೆ ತಟ್ಟಿ ನಿಲ್ಲುವಂಥ ಕನ್ನಡ ಸಿನಿಮಾ ಒಂದು ಈಗ ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನು ತಂದಿದ್ದೇ ನೀವು. ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ನಿರ್ದೇಶಕನಾಗಿ, ಮತ್ತು ಇಲ್ಲೇ ನನ್ನ ಅಳಿವು ಉಳಿವು ನೋಡ್ಕೋಬೇಕು ಅನ್ನುವಂತಹ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಅದು ಹೆಂಗಾಗತ್ತೆ ಅಂದ್ರೆ ನಮ್ಗೆ ಒಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ. ನಾವು ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಇದಾಗ್ತಾ ಇತ್ತು, ಪಾರ್ವತಮ್ಮ ಅವ್ರು ನನಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತ ಹೇಳಿದ್ರು, ಹಂಗೆಲ್ಲ ಇತ್ತಲ್ಲ. ಹಾಗೆಲ್ಲ ನಾವು ಯುವರ್ ನೋಡ್ಬೇಕಾದ್ರೆ ಹುಡುಗ ಆಗಿದ್ದ ಅಂತ. ಈಗ ಹೊತ್ತು ನಾಯಕ ನಟ ಆಗಿಲ್ಲ, ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನಲ್ಲ. ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನ, ಅದಕ್ಕೋಸ್ಕರ ಒಬ್ಬ ಹಾರ್ಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತು ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದು ಹೇಳ್ಬೋದು ಅಂದರೆ ಇವತ್ತು ನಾವು ಆ್ಯಕ್ಟ್ ಮಾಡಿದ್ದೀವಿ, ಇಲ್ಲೊಂದು ಇದರಲ್ಲಿ ಮಾಡಿದ್ದೀವಿ, ಹಾಗಾಗಿ ಎಲ್ಲರೂ ಹೊಗಳಬೇಕು ಅಂತ ಹೇಳಿ ಅನಿಸಿ ಹೇಳುವಂಥದ್ದು ಬೇರೆ. ಬಟ್ ಮಾತಿನ ಧಾಟಿಯಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ದಟ್ ಇದು ಬೇಕೇ ಬೇಕಿತ್ತು. ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದ ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನಿಸಿದ್ದು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ. ಆಮೇಲೆ ಒಂದು ನಾವು ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲಿನ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ, ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡಿ, ಹೊಂಬಾಳೆ ನೋಡಿ ಕಲೀರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ ಬೆಂಚ್ ಮಾರ್ಕ್ ಥರ ಆಗಿಬಿಟ್ಟಿದೆ. ಅದು ಇವಾಗಿಂದಲ್ಲ, ನಾವು ನಿನ್ನಿಂದಲೇ ಆಗ್ತಾ ಇರ್ಬೇಕಾದ್ರೂ ನೋಡ್ತಾ ಇದ್ವಿ. ಅದು ಇವತ್ತು ನಾವು ಗೆದ್ದಿದ್ದೀವಿ ಅಂತಲ್ಲ, ಅದು ಹಣ ಯಾರ ಹತ್ರನೂ ಇರ್ಬೋದು, ಹಣ ಮಾಡ್ಬೋದು, ಬಟ್ ಒಂದು ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು ಮತ್ತು ಕನ್ನಡದ ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದಕ್ಕೆ. ಅದಕ್ಕೆ ಎಲ್ರಿಗೂ ಆ ತಂಡದಲ್ಲಿರುವಂಥವ್ರು, ಮುಖ್ಯವಾಗಿ ನಿರ್ಮಾಪಕರಾಗಿರುವಂಥ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ನಾನು ಹೇಳ್ತೀನಿ ಅಂದರೆ ಬೈ ಡಿಫಾಲ್ಟ್ ಆಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಸಂತೋಷ್ ಅವರು, ಬಟ್ ಬೈ ಡಿಫಾಲ್ಟ್ ಆಗಿ ಒಂದು ದೊಡ್ಡ ಮಳೆ ಬಂದು ಈ ಬರ ನೀಗತ್ತೆ. ಅದಕ್ಕೋಸ್ಕರ 29 ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕಾಗಿ ಮತ್ತೆ ಎರಡಾಗಿ ಇಷ್ಟು ನಾನು ಯಾವತ್ತು ಈ ಇಂಥ ಸಂದರ್ಭಕ್ಕೆ ಬಂದಿಲ್ಲ. ಹೂ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ಹೊಸಪೇಟೆ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿಯ ಭಾಗವಾಗಿ ನಾನೂ ಭಾಗಿಯಾಗಿರೋದಕ್ಕೆ ತುಂಬ ಋಣಿ ಇದೆ. ನನ್ನಿ, ಥ್ಯಾಂಕ್ ಯು. ಸೋ ಸ್ವೀಟ್ ಸರ್. ನಾನು ತುಂಬ ಈ ಥರ ಪ್ರೀ ರಿಲೀಸ್ ಇವೆಂಟು ಎಲ್ಲ ಮಾಡ್ತಿರ್ತೀನಲ್ಲ, ನಾನು ಒಂದು 2-3 ಸ್ಟೇಜಲ್ಲಿ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ದಕ್ಕಾಗಿ ಕೇಳ್ತಾ ಇದ್ದೀನಿ ಸರ್. ಇವರಿಗೆ ಕರೆ ಬಂದರೆ ನೀವು ಬಂದ್ಬಿಡ್ತೀರಾ ಸರ್ ಸಿನಿಮಾ ಆ್ಯಕ್ಟಿಂಗ್, ಅಥವಾ ಅಂದರೆ ಹೆಂಗೆ ಸರ್ ಇದು ಜಾಯಿಂಟ್ ವೆಂಚರಲ್ಲಿ ಬರ್ತೀರಾ ಸರ್ ಇಬ್ಬರೂ? ಸೈನ್ ಹಾಕ್ಸ್ಕೊಬೇಕಾರೆ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ಕಾರ್ಯಕ್ರಮಗಳು ನೋಡ್ತೀನಿ, ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾದಲ್ಲಿ ಮಾಡ್ತಾರೆ, ಇಬ್ಬರು ಡೈರೆಕ್ಟರ್ಸು ಇಬ್ಬರು ಆ್ಯಕ್ಟರ್ಸು. ಏನು ಸರ್ ಸಿಂಗಲ್ ಪೇಮೆಂಟಲ್ಲಿ ಡಬಲ್ ವರ್ಕ್ ಥರ ಏನಾದರೂ ಇದೆಯಾ ಸರ್? ಕರೆಕ್ಟಾಗಿ ಸಿಂಗಲ್ ಪೇಮೆಂಟ್ ಜೊತೆಗೆ ಡಬಲ್ ಪೇಮೆಂಟ್ ಕೊಟ್ಟಿದ್ದು ಈ ಸಂಸ್ಥೆನ. ಆದ್ರೆ ಅದೇನೋ ಆಗ್ಬಿಟ್ಟಿದೆ, ಒಂಥರ ಸಹ ಪಯಣಿಕರಾಗಿ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಇಂದ. ಅವರು ಅಸಿಸ್ಟೆಂಟ್ ಆಗಿ, ನಾವು ಅಸಿಸ್ಟೆಂಟ್ ಆಗಿ. ನೆನ್ಪಿಟ್ಕೊಳ್ಳಿ ಈ ಮಾತು, ನಾನು ಹೇಳಿಲ್ಲ, ಚಂದ ಹುಡುಗಿ ಹೇಳಿದಾಳೆ. ನೆಕ್ಸ್ಟ್ ಸಿನಿಮಾನು ಮಿಸ್ ಮಾಡಂಗಿಲ್ಲ. ಖಂಡಿತ ಸರ್, ಲಕ್ಕಿ ಜೋಡಿ ಸರ್. ನೀವಿಬ್ರು ಒಟ್ಟೊಟ್ಟಿಗೆ ಹಿಂಗಿರ್ಬೇಕು. ನಿಜವಾಗ್ಲೂ ನೀವೆಲ್ಲ ಈ ಒಟ್ಟಿಗೆ ಇದ್ರೇನೆ ಆ ಸಿನಿಮಾಗೆ ಒಂದು ಅದೃಷ್ಟ, ವೇದಿಕೆಗೆ ಒಂದು ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.